ಕಲಬುರಗಿಯಲ್ಲಿ 11 ಮಂದಿ ಕರವೇ ಕಾರ್ಯಕರ್ತರನ್ನ ಬಂಧಿಸಲಾಗಿದೆ. ಇಬ್ಬರು ಅಧಿಕಾರಿಗಳ ಮುಖಕ್ಕೆ ಮಸಿ ಬಳಿದ ಕೇಸ್ ವಿಚಾರಕ್ಕೆ ಸಂಬಂಧಪಟ್ಟಂತೆ 11 ಮಂದಿ ಕರವೇ ಕಾರ್ಯಕರ್ತರನ್ನ ಬಂಧಿಸಲಾಗಿದೆ. ಕನ್ನಡ ನಾಮಫಲಕ ತೆರವು ವಿಚಾರಕ್ಕೆ ಮಸಿ ಬಳಿದ ಆರೋಪದಲ್ಲಿ ಇವರನ್ನ ಬಂಧಿಸಲಾಗಿದೆ. 20ಕ್ಕೂ ಹೆಚ್ಚು ಜನರ ವಿರುದ್ಧ ಕೇಸ್ಗಳನ್ನು ಹಾಕಿ ದಾಖಲು ಮಾಡಲಾಗಿದೆ. ಮಸಿ ಬಳಿದು ಕೆಲಸಕ್ಕೆ ಅಡ್ಡಿಪಡಿಸಿದ ಆರೋಪದ ಮೇಲೆ ಕರವೇ ಕಾರ್ಯಕರ್ತರನ್ನ ಬಂಧಿಸಲಾಗಿದೆ. ಕೂಡ ಕಮಿಷನರ್ ದೂರು ಆಧರಿಸಿ ಈ ಬಂಧನ ನಡೆದಿದೆ. ಸ್ಟೇಷನ್ ಬಜಾರ್ ಪೊಲೀಸರು ಕರವೇ ಕಾರ್ಯಕರ್ತರನ್ನ ಅರೆಸ್ಟ್ ಮಾಡಿದ್ದಾರೆ. ಕನ್ನಡ ಬೇಕು, ನೀವು ಟ್ರಯಲ್ ಇನ್ನು ಬೇಕಾದ್ರೆ ನಿಮ್ಗೆ ಶಾಂತಿ ಆಗ್ತದೆ. ಇನ್ನೂ ಅದು ನನಗೆ ಅದು ಬೇಜಾರು. ನನಗೆ ನೀವು ಅರ್ಥ ಮಾಡಿ ಪ್ರೊಸೀಜರ್ ಮಾಡ್ಲಾರ್ದ್ರೆ ನೀವು ಮಾಡಬಾರ್ದು ಸರ್. ವಾಪಸ್ ಹತ್ತಿರ ನಾವು ಅಲ್ಲಿ ತನಕ ಬಿಡಲ್ಲ. ನೀವು ಕನ್ನಡ ಹಚ್ಚಿ ತೆಗಿತಿಲ್ಲ ಅವ್ರ ಮೇಲೆ ಮಾಡೋದಲ್ಲ. ಅದು ನೀವು ನಾರಾಯಣಗೌಡರ ಸಾರಥ್ಯದಿಂದ ಇವತ್ತು ಕಲಬುರಗಿ ನಗರದಲ್ಲಿ ಕಲಬುರಗಿ ನಗರ ಪ್ರಾಧಿಕಾರದ ಮುಂದೆ ನಾವು ಹೋರಾಟ ಮಾಡ್ತಾ ಇದ್ದೀವಿ. ವಿಷಯ ಏನಪ್ಪಾ ಅಂದ್ರೆ ಒಂದು 2 ದಿವಸಗಳ ಹಿಂದೆ ಕಂಡಿ ಮಾರ್ಕೆಟ್ ಅಂತ ಹೇಳಿ ತರಕಾರಿ ಮಾರುಕಟ್ಟೆ ಆಗಿದೆ. ನಾವು ಅದು ಎಲ್ರಿಗೂ ಕಲಬುರಗಿ ನಗರದಲ್ಲಿ ಹೆಮ್ಮೆ ವಿಷಯ. ಸಣ್ಣ ವ್ಯಾಪಾರಿ ಮಾಡಿಕೊಳ್ಳೋಕೆ ಒಳ್ಳೆ ಅನುಕೂಲವಾಗಿರುವಂತಹ ವ್ಯವಸ್ಥೆ ಮಾಡಿಕೊಟ್ಟಿದ್ದಾರೆ. ಅದಕ್ಕೆ ಎಲ್ಲರಿಗೂ ನಾವು ಸ್ವಾಗತ ಕೊಡ್ತೀವಿ, ಧನ್ಯವಾದ ಕೂಡ ಹೇಳ್ತೀವಿ. ಆದ್ರೆ ಅಲ್ಲಿ ಒಂದು ಸಮಸ್ಯೆ ಏನಾಗಿತ್ತಂದ್ರೆ ನಮ್ಮ ಕನ್ನಡದ ಮುಸ್ಲಿಂ ಬಾಂಧವರು ಒಂದು ವಿಷಯದ ಬಗ್ಗೆ ದನಿತಿದ್ರು. ಆ ವಿಷಯ ಏನಂದ್ರೆ ಕನ್ನಡ ಹಾಕಿದ್ದೀರಿ, ಅದು ಹೆಮ್ಮೆಯ ವಿಷಯ. ನಮ್ಮ ಮಾತೃಭಾಷೆ ನಾವು ಪಾಲಿಸಲೇಬೇಕು, ಅದು ಹಾಕಲೇಬೇಕು ಅಂತೇಳಿ ಮುಸ್ಲಿಂ ಬಾಂಧವರು ಹೇಳಿ ನಮ್ಮ ಉರ್ದು ಕಡೆಗಣಿಸಿದಿರಿ, ಸ್ವಲ್ಪ ಉರ್ದು ಕೂಡ ಹಾಕಬೇಕು ಅಂತ ಒಂದು ಮನವಿ ಮಾಡಿದ್ರು. ಆದ್ರೆ ನಗರಾಭಿವೃದ್ಧಿ ಪ್ರಾಧಿಕಾರದವ್ರು ಏನ್ ಮಾಡಿದಾರೆ ಅಂದ್ರೆ ಉರ್ದು ಹಾಕ್ಲಿ, ನಾವು ಗೌರವಿಸ್ತೀವಿ, ನಾವೇನ್ ಬೇಡ, ಯಾವ ಭಾಷೆಗೆ ವಿರೋಧ ಮಾಡ್ತಾ. ಕಲಬುರಗಿಯಲ್ಲಿ 11 ಮಂದಿ ಕರವೇ ಕಾರ್ಯಕರ್ತರನ್ನ ಬಂಧಿಸಲಾಗಿದೆ. ಇಬ್ಬರು ಅಧಿಕಾರಿಗಳ ಮುಖಕ್ಕೆ ಮಸಿ ಬಳಿದ ಕೇಸ್ ವಿಚಾರಕ್ಕೆ ಸಂಬಂಧಪಟ್ಟಂತೆ 11 ಮಂದಿ ಕರವೇ ಕಾರ್ಯಕರ್ತರನ್ನ ಬಂಧಿಸಲಾಗಿದೆ. ಕನ್ನಡ ನಾಮಫಲಕ ತೆರವು ವಿಚಾರಕ್ಕೆ ಮಸಿ ಬಳಿದ ಆರೋಪದಲ್ಲಿ ಇವರನ್ನ ಬಂಧಿಸಲಾಗಿದೆ. 20ಕ್ಕೂ ಹೆಚ್ಚು ಜನರ ವಿರುದ್ಧ ಕೇಸ್ಗಳನ್ನು ಹಾಕಿ ದಾಖಲು ಮಾಡಲಾಗಿದೆ. ಮಸಿ ಬಳಿದು ಕೆಲಸಕ್ಕೆ ಅಡ್ಡಿಪಡಿಸಿದ ಆರೋಪದ ಮೇಲೆ ಕರವೇ ಕಾರ್ಯಕರ್ತರನ್ನ ಬಂಧಿಸಲಾಗಿದೆ. ಕೂಡ ಕಮಿಷನರ್ ದೂರು ಆಧರಿಸಿ ಈ ಬಂಧನ ನಡೆದಿದೆ. ಸ್ಟೇಷನ್ ಬಜಾರ್ ಪೊಲೀಸರು ಕರವೇ ಕಾರ್ಯಕರ್ತರನ್ನ ಅರೆಸ್ಟ್ ಮಾಡಿದ್ದಾರೆ. ನಾವು ಯಾರಿಗೂ ಬಿಡಲ್ಲ. ನಮಗ್ ಕನ್ನಡ ಬೇಕು, ನೀವು ಟ್ರಯಲ್ ಇನ್ನು ಬೇಕಾದ್ರೆ ನಿಮ್ಗೆ ಶಾಂತಿ ಆಗ್ತದೆ. ಇನ್ನೂ ಅದು ನನಗೆ ಅದು ಬೇಜಾರು. ನನಗೆ ನೀವು ಅರ್ಥ ಮಾಡಿ ಪ್ರೊಸೀಜರ್ ಮಾಡ್ಲಾರ್ದ್ರೆ ನೀವು ಮಾಡಬಾರ್ದು ಸರ್. ವಾಪಸ್ ಹತ್ತಿರ ನಾವು ಅಲ್ಲಿ ತನಕ ಬಿಡಲ್ಲ. ನೀವು ಕನ್ನಡ ಹಚ್ಚಿ ತೆಗಿತಿಲ್ಲ ಅವ್ರ ಮೇಲೆ ಮಾಡೋದಲ್ಲ. ಅದು ನೀವು ನಾರಾಯಣಗೌಡರ ಸಾರಥ್ಯದಿಂದ ಇವತ್ತು ಕಲಬುರಗಿ ನಗರದಲ್ಲಿ ಕಲಬುರಗಿ ನಗರ ಪ್ರಾಧಿಕಾರದ ಮುಂದೆ ನಾವು ಹೋರಾಟ ಮಾಡ್ತಾ ಇದ್ದೀವಿ. ವಿಷಯ ಏನಪ್ಪಾ ಅಂದ್ರೆ ಒಂದು 2 ದಿವಸಗಳ ಹಿಂದೆ ಕಂಡಿ ಮಾರ್ಕೆಟ್ ಅಂತ ಹೇಳಿ ತರಕಾರಿ ಮಾರುಕಟ್ಟೆ ಆಗಿದೆ. ನಾವು ಅದು ಎಲ್ರಿಗೂ ಕಲಬುರಗಿ ನಗರದಲ್ಲಿ ಹೆಮ್ಮೆ ವಿಷಯ. ಸಣ್ಣ ವ್ಯಾಪಾರಿ ಮಾಡಿಕೊಳ್ಳೋಕೆ ಒಳ್ಳೆ ಅನುಕೂಲವಾಗಿರುವಂತಹ ವ್ಯವಸ್ಥೆ ಮಾಡಿಕೊಟ್ಟಿದ್ದಾರೆ. ಅದಕ್ಕೆ ಎಲ್ಲರಿಗೂ ನಾವು ಸ್ವಾಗತ ಕೊಡ್ತೀವಿ, ಧನ್ಯವಾದ ಕೂಡ ಹೇಳ್ತೀವಿ. ಆದ್ರೆ ಅಲ್ಲಿ ಒಂದು ಸಮಸ್ಯೆ ಏನಾಗಿತ್ತಂದ್ರೆ ನಮ್ಮ ಕನ್ನಡದ ಮುಸ್ಲಿಂ ಬಾಂಧವರು ಒಂದು ವಿಷಯದ ಬಗ್ಗೆ ದನಿತಿದ್ರು. ಆ ವಿಷಯ ಏನಂದ್ರೆ ಕನ್ನಡ ಹಾಕಿದ್ದೀರಿ, ಅದು ಹೆಮ್ಮೆಯ ವಿಷಯ. ನಮ್ಮ ಮಾತೃಭಾಷೆ ನಾವು ಪಾಲಿಸಲೇಬೇಕು, ಅದು ಹಾಕಲೇಬೇಕು ಅಂತೇಳಿ ಮುಸ್ಲಿಂ ಬಾಂಧವರು ಹೇಳಿ ನಮ್ಮ ಉರ್ದು ಕಡೆಗಣಿಸಿದಿರಿ, ಸ್ವಲ್ಪ ಉರ್ದು ಕೂಡ ಹಾಕಬೇಕು ಅಂತ ಒಂದು ಮನವಿ ಮಾಡಿದ್ರು. ಆದ್ರೆ ನಗರಾಭಿವೃದ್ಧಿ ಪ್ರಾಧಿಕಾರದವ್ರು ಏನ್ ಮಾಡಿದಾರೆ ಅಂದ್ರೆ ಉರ್ದು ಹಾಕ್ಲಿ, ನಾವು ಗೌರವಿಸ್ತೀವಿ, ನಾವೇನ್ ಬೇಡ, ಯಾವ ಭಾಷೆಗೆ ವಿರೋಧ. ಕಲಬುರಗಿಯಲ್ಲಿ 11 ಮಂದಿ ಕರವೇ ಕಾರ್ಯಕರ್ತರನ್ನ ಬಂಧಿಸಲಾಗಿದೆ. ಇಬ್ಬರು ಅಧಿಕಾರಿಗಳ ಮುಖಕ್ಕೆ ಮಸಿ ಬಳಿದ ಕೇಸ್ ವಿಚಾರಕ್ಕೆ ಸಂಬಂಧಪಟ್ಟಂತೆ 11 ಮಂದಿ ಕರವೇ ಕಾರ್ಯಕರ್ತರನ್ನ ಬಂಧಿಸಲಾಗಿದೆ. ಕನ್ನಡ ನಾಮಫಲಕ ತೆರವು ವಿಚಾರಕ್ಕೆ ಮಸಿ ಬಳಿದ ಆರೋಪದಲ್ಲಿ ಇವರನ್ನ ಬಂಧಿಸಲಾಗಿದೆ. 20ಕ್ಕೂ ಹೆಚ್ಚು ಜನರ ವಿರುದ್ಧ ಕೇಸ್ಗಳನ್ನು ಹಾಕಿ ದಾಖಲು ಮಾಡಲಾಗಿದೆ. ಮಸಿ ಬಳಿದು ಕೆಲಸಕ್ಕೆ ಅಡ್ಡಿಪಡಿಸಿದ ಆರೋಪದ ಮೇಲೆ ಕರವೇ ಕಾರ್ಯಕರ್ತರನ್ನ ಬಂಧಿಸಲಾಗಿದೆ. ಕೂಡ ಕಮಿಷನರ್ ದೂರು ಆಧರಿಸಿ ಈ ಬಂಧನ ನಡೆದಿದೆ. ಸ್ಟೇಷನ್ ಬಜಾರ್ ಪೊಲೀಸರು ಕರವೇ ಕಾರ್ಯಕರ್ತರನ್ನ ಅರೆಸ್ಟ್ ಮಾಡಿದ್ದಾರೆ. ನಾವು ಯಾರಿಗೂ ಬಿಡಲ್ಲ. ನಮಗ್ ಕನ್ನಡ ಬೇಕು, ನೀವು ಟ್ರಯಲ್ ಇನ್ನು ಬೇಕಾದ್ರೆ ನಿಮ್ಗೆ ಶಾಂತಿ ಆಗ್ತದೆ. ಇನ್ನೂ ಅದು ನನಗೆ ಅದು ಬೇಜಾರು. ನನಗೆ
ನೀವು ಅರ್ಥ ಮಾಡಿ ಪ್ರೊಸೀಜರ್ ಮಾಡ್ಲಾರ್ದ್ರೆ ನೀವು ಮಾಡಬಾರ್ದು ಸರ್. ಸರ್ ಅದು ವಾಪಸ್ ಹತ್ತಿರ ನಾವು ಅಲ್ಲಿ ತನಕ ಬಿಡಲ್ಲ. ಇದು ಭಾಳ ಬೋರ್ಡ್ ಬರ್ಬೇಕಾಗ್ತಾವ. ನೀವು ಕನ್ನಡ ಹಚ್ಚಿ ತೆಗಿತೀನಿ ಅಂದ್ರೆ ಅವ್ರ ಮೇಲೆ ಮಾಡೋದಲ್ಲ. ಅದು ನೀವು ಆನಂದ್ ಟಿ ಎ ನಾರಾಯಣಗೌಡರ ಸಾರಥ್ಯದಿಂದ ಇವತ್ತು ಕಲಬುರಗಿ ನಗರ ಪ್ರಾಧಿಕಾರದ ಮುಂದೆ ನಾವು ಹೋರಾಟ ಮಾಡ್ತಾ ಇದ್ದೀವಿ. ವಿಷಯ ಏನಪ್ಪಾ ಅಂದ್ರೆ ಒಂದು 2 ದಿವಸಗಳ ಹಿಂದೆ ಕಂಡಿ ಮಾರ್ಕೆಟ್ ಅಂತ ಹೇಳಿ ತರಕಾರಿ ಮಾರುಕಟ್ಟೆ ಆಗಿದೆ. ಅದು ಎಲ್ರಿಗೂ ಕಲಬುರಗಿ ನಗರದಲ್ಲಿ ಹೆಮ್ಮೆ ವಿಷಯ. ಸಣ್ಣ ವ್ಯಾಪಾರಿ ಮಾಡಿಕೊಳ್ಳೋಕೆ ಒಳ್ಳೆ ಅನುಕೂಲವಾಗಿರುವಂತಹ ವ್ಯವಸ್ಥೆ ಮಾಡಿಕೊಟ್ಟಿದ್ದಾರೆ. ಅದಕ್ಕೆ ಎಲ್ಲರಿಗೂ ನಾವು ಸ್ವಾಗತ ಕೊಡ್ತೀವಿ, ಧನ್ಯವಾದ ಕೂಡ ಹೇಳ್ತೀವಿ. ಆದ್ರೆ ಅಲ್ಲಿ ಒಂದು ಸಮಸ್ಯೆ ಏನಾಗಿತ್ತಂದ್ರೆ ನಮ್ಮ ಕನ್ನಡದ ಮುಸ್ಲಿಂ ಬಾಂಧವರು ಒಂದು ವಿಷಯದ ಬಗ್ಗೆ ದನಿತಿದ್ರು. ಆ ವಿಷಯ ಏನಂದ್ರೆ ಕನ್ನಡ ಹಾಕಿದ್ದೀರಿ, ಅದು ಹೆಮ್ಮೆಯ ವಿಷಯ, ನಮ್ಮ ಮಾತೃಭಾಷೆ ನಾವು ಪಾಲಿಸಲೇಬೇಕು, ಅದು ಹಾಕಲೇಬೇಕು ಅಂತೇಳಿ ಮುಸ್ಲಿಂ ಬಾಂಧವರು ಹೇಳಿ ನಮ್ಮ ಉರ್ದು ಕಡೆಗಣಿಸಿದಿರಿ, ಸ್ವಲ್ಪ ಉರ್ದು ಕೂಡ ಹಾಕಬೇಕು ಅಂತ ಒಂದು ಮನವಿ ಮಾಡಿದ್ರು. ಆದ್ರೆ ನಗರಾಭಿವೃದ್ಧಿ ಪ್ರಾಧಿಕಾರದವ್ರು ಏನ್ ಮಾಡಿದಾರೆ ಅಂದ್ರೆ ಉರ್ದು ಹಾಕ್ಲಿ, ನಾವು ಗೌರವಿಸ್ತೀವಿ, ನಾವೇನ್ ಬೇಡ, ಯಾವ್ದು ಭಾಷೆಗೆ ವಿರೋಧ. ಕಲಬುರಗಿಯಲ್ಲಿ 11 ಮಂದಿ ಕರವೇ ಕಾರ್ಯಕರ್ತರನ್ನ ಬಂಧಿಸಲಾಗಿದೆ. ಇಬ್ಬರು ಅಧಿಕಾರಿಗಳ ಮುಖಕ್ಕೆ ಮಸಿ ಬಳಿದ ಕೇಸ್ ವಿಚಾರಕ್ಕೆ ಸಂಬಂಧಪಟ್ಟಂತೆ 11 ಮಂದಿ ಕರವೇ ಕಾರ್ಯಕರ್ತರನ್ನ ಬಂಧಿಸಲಾಗಿದೆ. ಕನ್ನಡ ನಾಮಫಲಕ ತೆರವು ವಿಚಾರಕ್ಕೆ ಮಸಿ ಬಳಿದ ಆರೋಪದಲ್ಲಿ ಇವರನ್ನ ಬಂಧಿಸಲಾಗಿದೆ. 20ಕ್ಕೂ ಹೆಚ್ಚು ಜನರ ವಿರುದ್ಧ ಕೇಸ್ಗಳನ್ನು ಹಾಕಿ ದಾಖಲು ಮಾಡಲಾಗಿದೆ. ಮಸಿ ಬಳಿದು ಕೆಲಸಕ್ಕೆ ಅಡ್ಡಿಪಡಿಸಿದ ಆರೋಪದ ಮೇಲೆ ಕರವೇ ಕಾರ್ಯಕರ್ತರನ್ನ ಬಂಧಿಸಲಾಗಿದೆ. ಕೂಡ ಕಮಿಷನರ್ ದೂರು ಆಧರಿಸಿ ಈ ಬಂಧನ ನಡೆದಿದೆ. ಸ್ಟೇಷನ್ ಬಜಾರ್ ಪೊಲೀಸರು ಕರವೇ ಕಾರ್ಯಕರ್ತರನ್ನ ಅರೆಸ್ಟ್ ಮಾಡಿದ್ದಾರೆ. ನಾವು ಯಾರಿಗೂ ಬಿಡಲ್ಲ. ನಮಗ್ ಕನ್ನಡ ಅಲ್ಲಿ ಬೇಕು. ನೀವು ಟ್ರಯಲ್ ಇನ್ನು ಬೇಕಾದ್ರೆ ನಿಮ್ಗೆ ಶಾಂತಿ ಆಗ್ತದೆ, ಇನ್ನೂ ನಾ ಏನು ಹೇಳತ್ತೀನಿ, ಅದು ನನಗೆ ಅದು ಬೇಜಾರು. ನನಗೆ ನೀವು ಅರ್ಥ ಮಾಡಿ ಪ್ರೊಸೀಜರ್ ಮಾಡ್ಲಾರ್ದ್ರೆ ನೀವು ಮಾಡಬಾರ್ದು ಸರ್. ಸರ್ ಅದು ವಾಪಸ್ ಹತ್ತಿರ ನಾವು ಅಲ್ಲಿ ತನಕ ಬಿಡಲ್ಲ. ಇದು ಭಾಳ ಬೋರ್ಡ್ ಬರ್ಬೇಕಾಗ್ತಾವ. ನೀವು ಕನ್ನಡ ಹಚ್ಚಿ ತೆಗಿತೀನಿ ಅಂದ್ರೆ ಅವ್ರ ಮೇಲೆ ಮಾಡೋದಲ್ಲ. ಅದು ನೀವು ಆನಂದ್ ಟಿ ಎ ನಾರಾಯಣಗೌಡರ ಸಾರಥ್ಯದಿಂದ ಇವತ್ತು ಕಲಬುರಗಿ ನಗರ ಪ್ರಾಧಿಕಾರದ ಮುಂದೆ ನಾವು ಹೋರಾಟ ಮಾಡ್ತಾ ಇದ್ದೀವಿ. ವಿಷಯ ಏನಪ್ಪಾ ಅಂದ್ರೆ ಒಂದು 2 ದಿವಸಗಳ ಹಿಂದೆ ಕಂಡಿ ಮಾರ್ಕೆಟ್ ಅಂತ ಹೇಳಿ ತರಕಾರಿ ಮಾರುಕಟ್ಟೆ ಆಗಿದೆ. ಅದು ಎಲ್ರಿಗೂ ಕಲಬುರಗಿ ನಗರದಲ್ಲಿ ಹೆಮ್ಮೆ ವಿಷಯ. ಸಣ್ಣ ವ್ಯಾಪಾರಿ ಮಾಡಿಕೊಳ್ಳೋಕೆ ಒಳ್ಳೆ ಅನುಕೂಲವಾಗಿರುವಂತಹ ವ್ಯವಸ್ಥೆ ಮಾಡಿಕೊಟ್ಟಿದ್ದಾರೆ. ಅದಕ್ಕೆ ಎಲ್ಲರಿಗೂ ನಾವು ಸ್ವಾಗತ ಕೊಡ್ತೀವಿ, ಧನ್ಯವಾದ ಕೂಡ ಹೇಳ್ತೀವಿ. ಆದ್ರೆ ಅಲ್ಲಿ ಒಂದು ಸಮಸ್ಯೆ ಏನಾಗಿತ್ತಂದ್ರೆ ನಮ್ಮ ಕನ್ನಡದ ಮುಸ್ಲಿಂ ಬಾಂಧವರು ಒಂದು ವಿಷಯದ ಬಗ್ಗೆ ದನಿತಿದ್ರು. ಆ ವಿಷಯ ಏನಂದ್ರೆ ಕನ್ನಡ ಹಾಕಿದ್ದೀರಿ, ಅದು ಹೆಮ್ಮೆಯ ವಿಷಯ, ನಮ್ಮ ಮಾತೃಭಾಷೆ ನಾವು ಪಾಲಿಸಲೇಬೇಕು, ಅದು ಹಾಕಲೇಬೇಕು ಅಂತೇಳಿ ಮುಸ್ಲಿಂ ಬಾಂಧವರು ಹೇಳಿ ನಮ್ಮ ಉರ್ದು ಕಡೆಗಣಿಸಿದಿರಿ, ಸ್ವಲ್ಪ ಉರ್ದು ಕೂಡ ಹಾಕಬೇಕು ಅಂತ ಒಂದು ಮನವಿ ಮಾಡಿದ್ರು. ಆದ್ರೆ ನಗರಾಭಿವೃದ್ಧಿ ಪ್ರಾಧಿಕಾರದವ್ರು ಏನ್ ಮಾಡಿದಾರೆ ಅಂದ್ರೆ ಉರ್ದು ಹಾಕ್ಲಿ, ನಾವು ಗೌರವಿಸ್ತೀವಿ, ನಾವೇನ್ ಬೇಡ, ಯಾವ್ದು ಭಾಷೆಗೆ ವಿರೋಧ